ರುದ್ರ ದ್ರೋಹಿ ಎಲ್ಲಿದೆಯೋ? ಗುರುದ್ರೋಹ ಎಂತ ಮಹಾಪಾಪ ಅನ್ನು ಅರಿವಿದೆಯೇನೋ ನಿನಗೆ? ಬರ್ತಾ ಇದ್ದೀನಿ ಗುರುಗಳೇ, ನಾನು ಬರ್ತಾ ಇದ್ದೀನಿ. ನಾನು ಗುರುದ್ರೋಹ ಮಾಡಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮಗೆ ಗುರುದಕ್ಷಿಣೆ ಕೊಡೋಣ ಅಂತಾನೆ ಕಾತರದಿಂದ ನಿಮ್ಮ ಹತ್ರ ಓಡ್ ಬರ್ತಾ ಇದ್ದೀನಿ ಗುರುಗಳೇ. ಪ್ರಪಂಚದಲ್ಲಿ ಯಾವ ಶಿಷ್ಯನೂ ಕೊಟ್ಟಿರಬಾರ್ದು ಅಂತ ಗುರುದಕ್ಷಿಣೆ ಕೊಡ್ತೀನಿ ಇವತ್ತು ನಿಮ್ಗೆ, ಒಪ್ಪಿಸ್ಕೊಳ್ಳಿ. ದ್ರೋಹಿ, ಹಾವಿಗೆ ಹಾಲೆರೆಯೋ ಕೆಲಸ ಮಾಡಿಬಿಟ್ಟಲ್ಲೋ ನಾನು. ರುದ್ರ, ನನ್ನಿಂದ ಅಚಾತುರ್ಯ ಆಗೋಯ್ತು. ಇರುಳು ಕಂಡ ಬಾವಿಗೆ ಹಗಲು ಹೋಗಿ ಬೀಳುವ ಕೆಲಸ ಮಾಡ್ಕೊಂಡ್ಬಿಟ್ನಲ್ಲೋ ಭಗವಂತ. ತಂದೆ, ಯಾಕಿಂತ ಅಜ್ಞಾನದ ಪರದೆ ನನ್ನ ಕಣ್ಣಿಗೆ ಹೊತ್ತಿಬಿಟ್ಟೆ? ಅನ್ಯಾಯವಾಗಿ ಈ ಪಾಪಿಗೆ ನನ್ನ ಎಲ್ಲಾ ಶಕ್ತಿಗಳನ್ನ ಧಾರೆ ಎಳೆದು ಕೊಟ್ಬಿಟ್ನಲ್ಲ. ರುದ್ರ, ನಿನಗೆ ಖಂಡಿತ ಒಳ್ಳೇದಾಗಲ್ವೋ? ಖಂಡಿತ ಒಳ್ಳೇದಾಗಲ್ಲ. ಗುರುಗಳೇ, ನೀವೇನಂದ್ರೂ ನನಗೇನು ಬೇಜಾರಿಲ್ಲ. ಈಗ ಇಡೀ ತಕ್ಷಕವನನ ಪ್ರದಕ್ಷಿಣೆ ಹಾಕಾಯ್ತು, ಸಕಲ ನಾಗಗಳ ಆಶೀರ್ವಾದ ಶಕ್ತಿಗಳನ್ನು ಪಡೆದಾಯಿತು. ಸ್ವಲ್ಪನೇ ಬಾಕಿ ಇದೆ, ಅದನ್ನೆಲ್ಲ ಮುಗಿಸಿ ಬಂದು ನಿಮ್ಮ ಮುಂದೆ ನಿಂತು ನಿಮಗೆ ಯಮಲೋಕದ ದರ್ಶನ ಮಾಡಿಸ್ತೇನೆ, ನಿಮಗೆ ಮೋಕ್ಷನ ಕೊಡ್ತೇನೆ. ಸುಮ್ಮನೆ ಮಾತಬೇಡ, ನಾನು ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗಬೇಕು. ಏನು ಮುಖ್ಯವಾದ ಕೆಲಸನ? ಸರಿ ಹೋಗಿ, ಆದರೆ ಊಟನ ಅರ್ಧಕ್ಕೆ ಬಿಟ್ಟು ಹೋಗುವಂಥ ಮುಖ್ಯವಾದ ಕೆಲಸ ಏನು ಅಂತ ಕೇಳ್ಬೋದಾ? ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ಕೇಳೋ ಹಕ್ಕು ನನಗಿದೆ. ನಾನು ನಿಮ್ಮ ಗಂಡ ಅನ್ನೋದು ನೆನಪಿರಲಿ. ಗಂಡ ಆದ ಮಾತ್ರಕ್ಕೆ ನೀವು ಹೇಳ್ದಾಗೆಲ್ಲ ಕುಣಿಯೋದಕ್ಕಾಗಲ್ಲ. ನನಗೆ ನನ್ನದೇ ಆದಂಥ ವೈಯಕ್ತಿಕ ಬದುಕು ಅಂತ ಇದೆ. ಅದನ್ನು ಪ್ರಶ್ನೆ ಮಾಡೋದಕ್ಕೆ ಯಾರು ಬಂದರೂ ನನಗಾಗಲ್ಲ. ಅದು ನೀವಾದರೂ ಅಷ್ಟೇ. ಅಮೃತ ಅವರೇ, ಗೊತ್ತಿದ್ದು ಈ ರೀತಿ ಮಾತಾಡ್ತಾ ಇದ್ದೀರಾ? ನೀವು ನನಗೆ ಹರ್ಟ್ ಮಾಡ್ತಾ ಇದ್ದೀರಾ. ಅಲ್ಲ, ಮಾತನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ಬಿಟ್ರಿ? ಅಷ್ಟಕ್ಕೂ ನಾನು ಮಾಡಿದ ತಪ್ಪಾದರೂ ಏನು? ನಿಮಗೆ ಪ್ರೀತಿಯಿಂದ ತುತ್ತಿನ್ಸಕ್ಕೆ ಬಂದಿದ್ದೆ ತಪ್ಪಾ? ಅಲ್ಲ, ನನ್ನ ಹೆಂಡತಿ ನಾನು ಊಟ ಮಾಡಿಸೋ ಅಧಿಕಾರನೂ ನನಗಿಲ್ವಾ? ಅಮೃತ, ಆ ದುಷ್ಟ ನನ್ನ ಮೇಲೆ ಹಲ್ಲೆ ಶುರು ಮಾಡಿದಾನಮ್ಮ. ನನ್ನ ಎದುರಿಗೆ ನಿಂತಿದ್ದಾನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಮ್ಮ. ಬೇಗ ಬಾ ಅಮ್ಮ, ನನ್ನ ಕಾಪಾಡು ತಾಯಿ, ಕಾಪಾಡು. ನನ್ನ ಕೈ ಬಿಡಿ, ಕೈ ಬಿಡಿ ಅರ್ಜುನ್. ನಾನು ಹೋಗ್ಬೇಕು, ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡಿ. ಖಂಡಿತ ಸಾಧ್ಯ ಇಲ್ಲ ಅಮೃತ ಅವರೇ. ಹೋದ್ರೆ ಇಬ್ರು ಒಟ್ಟಿಗೆ ಹೋಗ್ಬೇಕು. ನಾನು ಹೇಳಿದ ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ಅರ್ಥ ಮಾಡ್ಕೊಳ್ಳಿ ಅರ್ಜುನ್, ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ನಿಮಗೆ? ನಾನು ಒಬ್ಳೇ ಹೋಗ್ಬೇಕು. ನನಗೆ ತುಂಬಾ ಮುಖ್ಯವಾದ ಕೆಲಸ ಇದೆ, ಅದನ್ನ ನಾನೇ ಹೋಗಿ ಮಾಡಬೇಕು. ಸುಮ್ಮನೆ ಇಲ್ಲಿಂದ ಹೊರಟೋಗಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಇಲ್ಲ ಅಮೃತ ಅವರೇ, ಇವತ್ತು ನಿಮ್ಮದು ಹಠ ಆದ್ರೆ ನಂದು ಹಠಾನೇ. ಈ ಸ್ಥಿತಿಲಿ ನಿಮ್ಮನ್ನ ಎಲ್ಲೂ ಹೋಗೋದಕ್ಕೂ ನಾನು ಬಿಡೋದಿಲ್ಲ. ಅದೇನೇ ಬಂದ್ರು ಇಬ್ರು ಒಟ್ಟಿಗೆ ಎದುರಿಸೋಣ. ಇದೇ ನನ್ನ ಕೊನೆ ಮಾತು.
ಅಲ್ಲ ರೀ, ಅವರಿಬ್ಬರ ಮಧ್ಯೆ ಅಂಥದ್ದೇನಾಗಿರ್ಬೋದು ಅಂತ. ಏನೋ ರಹಸ್ಯ ಇದೆ ರೀ. ಏನೂ ಆಗಿಲ್ಲ ಕಣೆ, ಆಗಬಾರ್ದು ಆಗೋಗಿದೆ ಅಷ್ಟೇ. ಈಗೇನು ಮಾಡೋ ಹಾಗಿಲ್ಲ. ರೇ, ನಾನೊಂದು ಹೇಳಿದ್ರೆ ನೀವೇನೋ ಹೇಳ್ತಾ ಇದ್ದೀರಲ್ಲ, ಒಂದು ಸಣ್ಣ ಅನುಮಾನ ಶುರು ಆಗಿದೆ. ಏನು ರಾಜಿ ಅದು? ನಂಗೆ ಯಾಕೋ ಅಮೃತ ನಾರ್ಮಲ್ ಹುಡುಗಿ ಅಂತ ಅನಿಸ್ತಾ ಇಲ್ಲ ರೀ. ವರ್ತನೆ ನೋಡ್ತಾ ಇದ್ರೆ ಎಲ್ಲ ವಿಚಿತ್ರವಾಗಿದೆ. ಅದು ಅಲ್ಲದೆ ಅವಳು ಈ ಮನೆಗೆ ಬಂದಾಗಿಂದ ನಾವು ವಿಕ್ರಮ್ ಸರೋಜ ಮೇಲೆ ಏನೇ ಕೊಲೆ ಪ್ರಯತ್ನ ಮಾಡಿದ್ರು ಅದು ಯಾವುದು ವರ್ಕೌಟೇ ಆಗ್ತಾ ಇಲ್ಲ. ಅಂದರೆ ಅವಳಿಗೇನೋ ಶಕ್ತಿ ಇದೆ ಅಂತ ನಂಗೆ ಅನಿಸ್ತಾ ಇದೆ ರೀ. ನಾನು ಅದೇ ಕಣ ಹೇಳ್ತಿರೋದು, ಅವಳು ಮನುಷ್ಯಳೇ ಅಲ್ಲ. ನಾನು ಹೇಳಕ್ಕೆ ಬಂದಾಗಲ್ಲ ನೀವೆಲ್ಲರೂ ಸೇರಿ ನನ್ನ ಬಾಯಿ ಬಡಿತಿದ್ರಿ. ರೀ, ಸ್ವಲ್ಪ ತೆಪ್ಪಗಿರ್ತೀರಾ? ಮತ್ತೆ ಹಳೆ ಪುರಾಣ ಶುರು ಮಾಡಬೇಡಿ. ಈಗ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಅವಳ ಹತ್ರ ಏನೋ ಒಂದು ಶಕ್ತಿ ಇದೆ ಅಂತ ಒಂದು ಲೆವೆಲಿಗೆ ನಂಗೆ ಖಾತ್ರಿ ಆಗಿದೆ. ಯಾವ್ದಾದ್ರು ಮಂತ್ರವಾದಿನ ಕರೆಸಿ ಪತ್ತೆ ಮಾಡಿದ್ರೆ ಹೇಗೆ? ಕರ್ಸಿದ್ವಲ್ಲೇ ಆಗೊಬ್ಬನ್ನ, ಅವನಿಂದನೂ ಏನು ಮಾಡೋಕ್ಕಾಗಲಿಲ್ವಲ್ಲ. ಆ ಪ್ರಯತ್ನ ಅಲ್ಲಿಗೆ ಬಿಟ್ವಲ್ಲ. ಅಯ್ಯ, ಊರಿಗೆಲ್ಲ ಅವನೊಬ್ಬನೇ ಮಂತ್ರವಾದಿನ? ಮರಕ್ಕಿಂತ ಮರ ದೊಡ್ಡದು ಅನ್ನೋ ಹಾಗೆ ಅವನಿಗಿಂತ ಶಕ್ತಿಶಾಲಿ ಮಂತ್ರವಾದಿ ಇದ್ದೇ ಇರ್ತಾರೆ. ಅವ್ರನ್ನ ಹುಡುಕಿ ಕರೆಸಿ ಇವಳು ಬಂಡವಾಳನ ಬಯಲು ಮಾಡೋಣ. ಆಮೇಲೆ ಅವಳಿಗೊಂದು ಗತಿ ಕಾಣಿಸಿ ಈ ವಿಕ್ರಮ್ ಸರೋಜನ ನಾಶ ಮಾಡಿದ್ರೇ ನಾವು ಉದ್ಧಾರ ಆಗೋದು. ಇಲ್ಲ ಅಂದರೆ ಹಬ್ಬಕ್ಕೆ ಕೋಸಂಬರಿ ಪಾಯಸ ಮಾಡಿಕೊಂಡು ಜೀವನ ಸಾಗಿಸ್ಬೇಕಾಗುತ್ತೆ. ಹೌದು ರಾಜಿ, ಅಪ್ಪ ಅಂಥ ಒಬ್ಬ ಮಂತ್ರವಾದಿ ಸಿಕ್ಬಿಟ್ರೆ ನಮ್ಮ ಪುಣ್ಯ. ರಾಜಿ, ನೀನು ಬಾಯಿ ಮಾತು ನಿಜ ಆಗ್ಬಿಡ್ಲಿ. ಹಾಗೊಂದು ವೇಳೆ ಆಗ್ಬಿಟ್ರೆ ನಮ್ಮನ್ನು ಹಿಡಿಯೋರ್ಗೆ ಯಾರೂ ಇರಲ್ಲ ಅಲ್ವಾ? ಗುರುಗಳೇ, ಈ ರುದ್ರನ ಬಂಧನ ಅಂದ್ರೆ ಸಾಮಾನ್ಯವಾದ? ನೀವೇ ಸೃಷ್ಟಿಸಿರೋ ಈ ಅಸಾಮಾನ್ಯ ಶಿಷ್ಯ ಹಾಕಿರೋ ವ್ಯೂಹ ಇದು ಗುರುಗಳೇ. ಪ್ರಯತ್ನ ಮಾಡಿ, ಸಾಧ್ಯವಾದ್ರೆ ತಪ್ಪಿಸ್ಕೊಳ್ಳಿ. ಗುರುಗಳೇ, ಮಜಾ ಬರ್ತಾ ಇದೆ. ಆದ್ರೂ ನಿಮ್ಮನ್ನ ಈ ಸ್ಥಿತಿಲಿ ನೋಡಿ ಅಯ್ಯೋ ಪಾಪ ಅಂತಾನೂ ಅನಿಸ್ತಾ ಇದೆ. ನಿಮ್ಮನ್ನ ಈ ರೀತಿ ಬಂಧನದಲ್ಲಿ ಕೂಡಿಟ್ಟು ಪರದಾಡೋ ಹಾಗೆ ಮಾಡಿ ಸಾಯಿಸೋದಕ್ಕೆ ನನಗೂ ಇಷ್ಟ ಇಲ್ಲ ಗುರುಗಳೇ. ನನ್ನ ಆಟಕ್ಕೆಲ್ಲ ಈಗ ಒಂದು ತಿರುವು ಕೊಡ್ತೀನಿ. ನಾನು ಹಾಕಿರೋ ಎಲ್ಲ ದಿಗ್ಬಂಧನಗಳನ್ನು ವಾಪಸ್ ತಗೋತಿದ್ದೀನಿ. ಅದು ಹೇಗೆ ಇಲ್ಲಿಂದ ಓಡ್ ಹೋಗಿ ತಪ್ಪಿಸ್ಕೊಳ್ತಿರೋ ನೋಡೋಣ. ಹೋಗಿ. ಪಾಪ ಗುರುಗಳು. ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತೀಯ ಅನ್ನೋ ಭ್ರಮೆನ ನಿನಗೆ ಸನ್ಯಾಸಿ? ಗುರುಗಳೇ, ನಾನು ಬರ್ತಾ ಇದ್ದೀನಿ.